ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇತ್ತೀಚೆಗಷ್ಟೇ ಅಮೆರಿಕದ ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಭಾರತೀಯ ಮೂಲದ ಜೊಹ್ರಾನ್ ಮಮ್ದಾನಿ ಆಯ್ಕೆಯಾಗಿ ಇಡೀ ವಿಶ್ವದ ಗಮನ ಸೆಳೆದಿದ್ರು. ಈ ಸಂಚಲನ ಮಾಸುವ ಮುನ್ನವೇ ಅಮೆರಿಕ ರಾಜಕೀಯದಲ್ಲಿ ಮತ್ತೋರ್ವ ಭಾರತೀಯ ಮೂಲದ ನಾಯಕಿಯ ಹೆಸರು ಭಾರೀ ಸದ್ದು ಮಾಡ್ತಿದೆ. ಹೌದು, ಅಮೆರಿಕದ ಎರಡನೇ ಅತಿದೊಡ್ಡ ನಗರವಾದ ಲಾಸ್ ಏಂಜಲೀಸ್ನ ಮೇಯರ್ ರೇಸ್ಗೆ ಭಾರತೀಯ ಮೂಲದ ನಿತ್ಯಾ ರಾಮನ್ ಅವರು ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ. ಹಾಲಿವುಡ್ಗೆ ಹೆಸರಾಗಿರುವ ಈ ಮಹಾನಗರವನ್ನ ಭಾರತದ, ಅದರಲ್ಲೂ ದಕ್ಷಿಣ ಭಾರತ ಮೂಲದ ಮಹಿಳೆಯೊಬ್ಬರು ಆಳಲಿದ್ದಾರೆ. ಹಾಲಿ ಮೇಯರ್ಗೆ ಇವರು ನಿದ್ದೆಗೆಡಿಸಿದ ಹೇಗೆ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಲಾಸ್ ಏಂಜಲೀಸ್ ನಗರದ ಮೇಯರ್ ಚುನಾವಣೆ 2026ರಲ್ಲಿ ನಡೆಯಲಿದೆ. ಇದಕ್ಕಾಗಿ ನಾಮಪತ್ರ ಸಲ್ಲಿಸಲು ಇದ್ದ ಗಡುವು ಮುಗಿಯೋದಕ್ಕೆ ಕೆಲವೇ ಗಂಟೆಗಳಿರುವಾಗ 44 ವರ್ಷದ ನಿತ್ಯಾ ರಾಮನ್ ಅವರು ಅಚ್ಚರಿಯ ರೀತಿಯಲ್ಲಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಇವರ ಈ ದಿಢೀರ್ ಎಂಟ್ರಿ ಅಮೆರಿಕದ ರಾಜಕೀಯ ವಲಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಯಾರು ಈ ನಿತ್ಯಾ ರಾಮನ್? ಭಾರತದ ಕೇರಳದ ಮಲಯಾಳಿ ಕುಟುಂಬದಲ್ಲಿ ಜನಿಸಿದ ನಿತ್ಯಾ ರಾಮನ್ ತಮ್ಮ 6ನೇ ವಯಸ್ಸಿನಲ್ಲಿ ಕುಟುಂಬದೊಂದಿಗೆ ಅಮೆರಿಕಕ್ಕೆ ವಲಸೆ ಹೋಗಿದ್ರು. ಓದಿನಲ್ಲಿ ಮುಂದಿದ್ದ ಇವರು ಜಗತ್ಪ್ರಸಿದ್ಧ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಪೊಲಿಟಿಕಲ್ ಥಿಯರಿ ವಿಷಯದಲ್ಲಿ ಪದವಿಯನ್ನು ಪಡೆದಿದ್ದರೆ MITಯಿಂದ ಅರ್ಬನ್ ಪ್ಲಾನಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಅಮೆರಿಕದಲ್ಲಿ ನೆಲೆ ನಿಲ್ಲುವ ಮುನ್ನ ಭಾರತದ ಕೊಳಗೇರಿ ನಿವಾಸಿಗಳ ಏಳಿಗೆಗಾಗಿಯೂ ಇವರು ಕೆಲಸ ಮಾಡಿದ್ರು. 2013ರಲ್ಲಿ ಲಾಸ್ ಏಂಜಲೀಸ್ಗೆ ಬಂದ ಇವರು ಅಲ್ಲಿನ ನಿರಾಶ್ರಿತರ ಸಮಸ್ಯೆಗಳ ವಿರುದ್ಧ ಹೋರಾಡಲು ಸೆಲಾ ಎಂಬ ಸಂಸ್ಥೆಯನ್ನ ಕಟ್ಟಿದ್ರು. ಜೊತೆಗೆ ಮೀಟು ಅಭಿಯಾನದ ವೇಳೆ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡುವ ಸಂಸ್ಥೆಯೊಂದರ ಮೊದಲ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿಯೂ ಕೆಲಸ ಮಾಡಿದ್ರು. 2020ರಲ್ಲಿ ಲಾಸ್ ಏಂಜಲೀಸ್ ಸಿಟಿ ಕೌನ್ಸಿಲ್ಗೆ ಸ್ಪರ್ಧಿಸಿದ ಇವರು ಬಲಿಷ್ಠ ಎದುರಾಳಿಯನ್ನ ಮಣಿಸಿ ಐತಿಹಾಸಿಕ ಗೆಲುವು ಸಾಧಿಸಿದ್ರು. ಈ ಮೂಲಕ ಸಿಟಿ ಕೌನ್ಸಿಲ್ ಪ್ರವೇಶಿಸಿದ ಮೊದಲ ದಕ್ಷಿಣ ಏಷ್ಯಾ ಮೂಲದ ಮಹಿಳೆ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ರು. ಮಮ್ದಾನಿ 2.0 ನ್ಯೂಯಾರ್ಕ್ ಟು ಲಾಸ್ ಏಂಜಲೀಸ್. ರಾಜಕೀಯ ವಿಶ್ಲೇಷಕರು ಈಗ ನಿತ್ಯಾ ರಾಮನ್ ಅವರನ್ನ ನ್ಯೂಯಾರ್ಕ್ನ ನೂತನ ಮೇಯರ್ ಜೊಹ್ರಾನ್ ಮಮ್ದಾನಿ ಅವರಿಗೆ ಹೋಲಿಸುತ್ತಿದ್ದಾರೆ. ಮಮ್ದಾನಿ ಅವರಂತೆ ನಿತ್ಯಾ ಕೂಡ ಡೆಮೊಕ್ರೆಟಿಕ್ ಸೋಷಿಯಲಿಸ್ಟ್ ಆಫ್ ಅಮೆರಿಕ ಬೆಂಬಲಿತ ಪ್ರಗತಿಪರ ನಾಯಕಿ. ಯುವ ಮತದಾರನ್ನ ಮತ್ತು ಎಡಪಂಥೀಯ ಒಲವಿರುವ ಜನರನ್ನ ಸೆಳೆಯುವಲ್ಲಿ ಇವರಿಬ್ಬರಿಗೂ ಸಾಮ್ಯತೆ ಇದೆ. ಹಾಗಾಗಿ ಇವರನ್ನ ವೆಸ್ಟ್ ಕೋಸ್ಟ್ನ ಮಮ್ದಾನಿ ಅಂತಾನೆ ಕರೆಯಲಾಗ್ತಿದೆ. ಮಿತ್ರಳೆ ಈಗ ಎದುರಾಳಿ, ಶುರುವಾಯಿತು ದ್ರೋಹದ ಆರೋಪ. ಈ ಚುನಾವಣೆಯ ಅತ್ಯಂತ ರೋಚಕ ತಿರುವು ಅಂದ್ರೆ ನಿತ್ಯಾ ರಾಮನ್ ಅವರು ಹಾಲಿ ಮೇಯರ್ ಕರೆನ್ ಬಾಸ್ ಅವರ ವಿರುದ್ಧವೇ ತೊಡೆ ತಟ್ಟಿರೋದು. ವಿಶೇಷ ಅಂದ್ರೆ ಇವರಿಬ್ರು ಇದುವರೆಗೆ ಉತ್ತಮ ರಾಜಕೀಯ ಮಿತ್ರರಾಗಿದ್ರು. 2024ರಲ್ಲಿ ನಿತ್ಯಾ ರಾಮನ್ ಅವರು ಸಿಟಿ ಕೌನ್ಸಿಲ್ಗೆ ಮರು ಆಯ್ಕೆಯಾಗುವಾಗ ಮೇಯರ್ ಕರೆನ್ ಬಾಸ್ ಅವರು ಸಂಪೂರ್ಣ ಬೆಂಬಲ ನೀಡಿದ್ರು. ಇತ್ತೀಚೆಗಷ್ಟೇ ನಿತ್ಯಾ ಕೂಡ ಕರೆನ್ ಬಾಸ್ ಅವರನ್ನ ಹೊಗಳಿ ಮೇಯರ್ ಚುನಾವಣೆಗೆ ತಮ್ಮ ಬೆಂಬಲ ಸೂಚಿಸಿದ್ರು. ಆದರೆ ಇದ್ದಕ್ಕಿದ್ದಂತೆ ನಿತ್ಯಾ ಅವರೇ ಮೇಯರ್ ರೇಸ್ಗೆ ಇಳಿದಿರೋದು ಕರೆನ್ ಬಾಸ್ ಬೆಂಬಲಿಗರನ್ನ ಕೆರಳಿಸಿದೆ. ಇದೊಂದು ರಾಜಕೀಯ ದ್ರೋಹ ಮತ್ತು ಬೆನ್ನಿಗೆ ಚೂರಿ ಹಾಕಿದ ಕೆಲಸ ಅಂತ ಕರೆನ್ ಬೆಂಬಲಿಗರು ಕಿಡಿಕಾರ್ತಿದ್ದಾರೆ. ಆದರೆ ಇದಕ್ಕೆ ಉತ್ತರಿಸಿರುವ ನಿತ್ಯಾ ರಾಮನ್, ಇದು ಸ್ನೇಹ ಅಥವಾ ದ್ರೋಹದ ವಿಚಾರ ಅಲ್ಲ, ನಮ್ಮ ನಗರ ಎದುರಿಸ್ತಾ ಇರುವ ಸಮಸ್ಯೆಗಳ ಬಗ್ಗೆ ನಾವೀಗ ಮಾತಾಡಬೇಕಿದೆ ಅಂತ ತಿರುಗೇಟು ನೀಡಿದ್ದಾರೆ. ಮೇಯರ್ ರೇಸ್ಗೆ ಇಳಿದಿದ್ದೇಕೆ ನಿತ್ಯಾ? ಏನಿವರ ಅಜೆಂಡಾ? ನಿತ್ಯಾ ರಾಮನ್ ಅವರ ಪ್ರಕಾರ ಲಾಸ್ ಏಂಜಲೀಸ್ ನಗರ ಈಗ ಬ್ರೇಕಿಂಗ್ ಪಾಯಿಂಟ್ ತಲುಪಿದೆ. ಅಂದ್ರೆ ನಗರದ ವ್ಯವಸ್ಥೆ ಹದಗೆಟ್ಟಿದೆ, ಮನೆಗಳ ಬಾಡಿಗೆ ಗಗನಕ್ಕೇರಿದೆ. ರಸ್ತೆಯಲ್ಲಿನ ದೀಪಗಳನ್ನು ಸರಿಪಡಿಸುವಂತ ಮೂಲಭೂತ ಕೆಲಸಗಳನ್ನು ಮಾಡಲು ನಗರ ಆಡಳಿತ ವಿಫಲವಾಗಿದೆ. ನಿರಾಶ್ರಿತರ ಸಮಸ್ಯೆ ಮಿತಿ ಮೀರಿದೆ ಅಂತ ಅವರು ಆರೋಪಿಸಿದ್ದಾರೆ. ಜೊತೆಗೆ ಕಳೆದ ಬಾರಿ ಪಾಲಿಸೇಡ್ಸ್ನಲ್ಲಿ ನಡೆದ ಭೀಕರ ಕಾಡ್ಗಿಚ್ಚು ದುರಂತದಲ್ಲಿ 12 ಜನ ಪ್ರಾಣ ಕಳ್ಕೊಂಡು ಸಾವಿರಾರು ಮನೆಗಳು ಸುಟ್ಟು ಕರಕಲಾಗಿದ್ವು. ಈ ವೇಳೆ ಮೇಯರ್ ಕರೆನ್ ಬಾಸ್ ಅವರ ಆಡಳಿತ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪ ಇದೆ. ಇದನ್ನು ಮುಂದಿಟ್ಕೊಂಡು ನಗರಕ್ಕೆ ಜವಾಬ್ದಾರಿಯುತ ಮತ್ತು ಪಾರದರ್ಶಕ ಆಡಳಿತ ನೀಡುವ ನಾಯಕರ ಅಗತ್ಯ ಇದೆ ಅಂತ ನಿತ್ಯಾ ಪ್ರಚಾರ ಆರಂಭಿಸಿದ್ದಾರೆ. ನಿತ್ಯಾ ಮುಂದಿವೆ ಭಾರೀ ಸವಾಲು. ಸೇಫ್ ಗೇಮ್ಗೆ ಇಳಿದ ಭಾರತೀಯ ಮೂಲದ ಮಹಿಳೆ. ಈ ಚುನಾವಣೆ ಕಣದಲ್ಲಿ ನಿತ್ಯಾ ರಾಮನ್ ಮತ್ತು ಮೇಯರ್ ಕರೆನ್ ಬಾಸ್ ಮಾತ್ರವಲ್ಲದೆ ರಿಯಾಲಿಟಿ ಟಿವಿ ಸ್ಟಾರ್ ಸ್ಪೆನ್ಸರ್ ಪ್ರ್ಯಾಟ್, ಟೆಕ್ ಉದ್ಯಮಿ ಆಡಮ್ ಮಿಲ್ಲರ್ ಮತ್ತು ರೇ ಹ್ಯುವಾಂಗ್ ಅವರಂತ ಘಟಾನುಘಟಿಗಳು ಸ್ಪರ್ಧಿಸುತ್ತಿದ್ದಾರೆ. ಜೂನ್ನಲ್ಲಿ ನಡೆಯುವ ಪ್ರೈಮರಿ ಚುನಾವಣೆಯಲ್ಲಿ ಒಂದೊಮ್ಮೆ ಯಾರೂ 50%ಕ್ಕಿಂತ ಹೆಚ್ಚು ಮತ ಪಡೆಯದೇ ಇದ್ರೆ
ಅತಿ ಹೆಚ್ಚು ಮತ ಪಡೆಯುವ ಇಬ್ಬರು ಅಭ್ಯರ್ಥಿಗಳು ನವೆಂಬರ್ನಲ್ಲಿ ನಡೆಯುವ ಅಂತಿಮ ಹಣಾಹಣಿಗೆ ಆಯ್ಕೆ ಆಗಲಿದ್ದಾರೆ. ನಿತ್ಯಾರಾಮನ್ ಪಾಲಿಗೆ ಇರುವ ಅತ್ಯಂತ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಒಂದು ವೇಳೆ ಅವರು ಮೇಯರ್ ಚುನಾವಣೆಯಲ್ಲಿ ಸೋತರೂ ಏನೂ ಕಳೆದುಕೊಳ್ಳಲ್ಲ. ಯಾಕಂದ್ರೆ ಸಿಟಿ ಕೌನ್ಸಿಲ್ ಸದಸ್ಯೆಯಾಗಿ ಅವರ ಅಧಿಕಾರಾವಧಿ 2028ರವರೆಗೆ ಇದೆ. ಹೀಗಾಗಿ ಯಾವುದೇ ಭಯ ಇಲ್ಲದೆ ಅವರು ಅಖಾಡಕ್ಕಿಳಿದಿದ್ದಾರೆ. ಒಟ್ಟಿನಲ್ಲಿ ಅಮೆರಿಕದ ಪ್ರಮುಖ ನಗರಗಳ ಆಡಳಿತದಲ್ಲಿ ಭಾರತೀಯ ಮೂಲದ ನಾಯಕರ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋದು ಮಾತ್ರ ಸುಳ್ಳಲ್ಲ. ನ್ಯೂಯಾರ್ಕ್ನಲ್ಲಿ ಮಮ್ದಾನಿ ಗೆದ್ದಂತೆ ಲಾಸ್ ಏಂಜಲೀಸ್ನಲ್ಲಿ ನಿತ್ಯಾರಾಮನ್ ಗೆದ್ದು ಇತಿಹಾಸ ಸೃಷ್ಟಿಸ್ತಾರಾ? ಕಾದು ನೋಡಬೇಕಿದೆ. ಸ್ನೇಹಿತರೆ, ವಿಶ್ವ ರಾಜಕೀಯದಲ್ಲಿ ಭಾರತೀಯ ಮೂಲದ ನಾಯಕರು ಈ ರೀತಿ ಮುಂಚೂಣಿಗೆ ಬರ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಮೆರಿಕನ್ ಚುನಾವಣೆಯ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.